ವಿನಂತಿ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ನಿಮ್ಮ ಆಸ್ತಿಯನ್ನ ಪರಬಾರೆ ಮಾಡಬೇಡಿ. ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾರಕ್ ಹೋಗ್ಬೇಡಿ. ಅಂದ್ಬಿಟ್ಟು ಅಕ್ಯುಸೇಷನ್ಗೂ ಕೂಡ ನೀವು ಬಿಡೋದಿಲ್ಲ ಅಂತ ನಾವು ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ. ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಬೆಂಗಳೂರಿಂದ 4 ಟ್ರೈನ್ ಬಂದ್ರೆ ಯಜಮಾನ್ರೆ ಒಂದ್ ಸಾರಿಗೆ 4 ಟ್ರೈನ್ ತುಮಕೂರಿಂದ ಹೋದ್ರೆ ಯಾವ ರೀತಿ ನಿಮ್ಮ ಜೀವನ ಬದಲಾವಣೆ ಆಗ್ಬೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನೇನಾದ್ರು ಚಿಂತನೆ ಮಾಡಿ ತರಬೇಕು ಅಂತ ಯೋಚನೆ ಮಾಡಿದವರು ನಿಮ್ಮ ಸೋಮಣ್ಣ ಇದನ್ನ ತರಬೇಕು ಅಂತ ಯೋಚನೆ ಮಾಡಿದವರು. ಇದು ನಂದಲ್ಲ, ನಮ್ಮ ಅಪ್ರಾಸ್ತಿ ಏನೂ ಇಲ್ಲ ಇಲ್ಲಿ. ನಾನು ಬಂದಿದ್ದೀನಿ, ಮತ್ತೆ ವಾಪಸ್ ಹೋಗೋದಕ್ಕೆ ಭಗವಂತ ಯಾವತ್ತು ಕರೀತಾರೆ ಅವತ್ತು ವಾಪಸ್ ಹೋಗ್ತೀನಿ. ಅಪಚಾರ ಮಾಡಿ ನಾನು ಜೀವನ ಮಾಡ್ಬೇಕಾಗಿ ಬಂದಿಲ್ಲ. 50, 55, 60 ವರ್ಷ ಆಗಿತ್ತು ನಿಮ್ಮಲ್ಲಿ ಒಂದು MP ಆಫೀಸ್ ಮಾಡಕ್ಕಾಗಿರ್ಲಿಲ್ಲ. ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ನನ್ನದಲ್ಲ, ಇದು ನಿಮ್ದು. ಅದಕ್ಕೋಸ್ಕರವಾಗಿ ಬಂಧುಗಳೇ, ಕುಡಿಯೋ ನೀರು ನಾನು ಹೇಳಿದೆ ಸುರೇಶ್ ಗೌಡನಿಗೆ. ನಾನು ಮೊನ್ನೆ ಮಧುಗಿರಿ ತಾಲೂಕಿನಲ್ಲಿ ಹಳ್ಳಿಗಳಿಗೆ ಹೋಗಿದ್ದೆ. 46 ಹಳ್ಳಿಗಳಲ್ಲಿ ಕೊಡಗೆರೆ ಮಧುಗಿರಿಯಲ್ಲಿ ಇವತ್ತು ಫ್ಲೋರೈಡ್ ವಾಟರ್ ಇದೆ. ಹುಚ್ಚಯ್ಯನವರೇ, ಆ ಜನ ಏನ್ ತಪ್ಪು ಮಾಡಿದ್ರು, ಏನ್ ಪಾಪ ಮಾಡಿದ್ರು? ಗೊಂಬೆ ಇದ್ದಂಗಿದ್ದಾರೆ ಆ ಮಕ್ಕಳು. ಅವ್ರ ಬಾಯಿ ತೆಗೆದ್ರೆ ಅಲ್ಲೆಲ್ಲವೂ ಕೂಡ ಪೂರ್ತಿ ಒಂದ್ ರೀತಿ ನೋಡಿದ್ರೆ ದಿಗ್ಲಾಯ್ತದೆ. ಅದಕ್ಕೋಸ್ಕರವಾಗಿ ಭಾರತ ದೇಶದಲ್ಲಿ ಪ್ರಿಂಟ್ ಮಾಡ್ತಕ್ಕಂಥ ಹಣ ಪ್ರಿಂಟ್ ಮಾಡೋದಕ್ಕೆ ಏನಂತೀವಿ ಸುರೇಶ್ ಗೌಡ? ದುಡ್ಡು ಪ್ರಿಂಟ್ ಮಾಡೋದಕ್ಕೆ ಪ್ರಿಂಟಿಂಗ್ ಪ್ರೆಸ್ಗೆ ಅಲ್ಲಪ್ಪ, ಅದಕ್ಕೇನೋ ಹೆಸರು ಹೇಳ್ತೀವಿ ಕಡೆ. ಏನದು ಒಂದು ಆ ಟಂಕಶಾಲೆಯಲ್ಲಿ 2 ಕೋಟಿ ರೂಪಾಯಿಗಳನ್ನ ತಂದಿದ್ದೇನೆ. ಅದಲ್ಲದೆ ನಮ್ಮ ಇಲಾಖೆಯಿಂದ 10 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಅನಾನುಕೂಲ ಇದೆ, ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರು ಅವಶ್ಯಕತೆ ಇದೆ, ತುಮಕೂರು ಟೌನ್ ಎಲ್ಲೂ ಮಾಡ್ತಾ ಇದ್ದೀನಿ, ತುರುವೇಕೆರೆಯಲ್ಲೂ ಮಾಡ್ತಾ ಇದ್ದೀನಿ, ತುಮಕೂರು ಗ್ರಾಮಾಂತರಲ್ಲೂ ಮಾಡ್ತಾ ಇದ್ದೀನಿ, ಕೊರಟಗೆರೆಯಲ್ಲೂ ಮಾಡ್ತೀನಿ, ಮಧುಗಿರಿಯಲ್ಲೂ ಮಾಡ್ತೀನಿ. ಅದಲ್ಲದೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರಲ್ಲೂ ಕೂಡ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ಇದು ನನಗೋಸ್ಕರ ಅಲ್ಲ, ಆ ಭಾಗದಲ್ಲಿ ಬದುಕ್ತಕ್ಕಂಥ ಜನರಿಗೋಸ್ಕರವಾಗಿ. ಇದು ನನಗೋಸ್ಕರ ಅನ್ನೋದಲ್ಲ, ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಓಟಿನ ಬೆಲೆ, ನಿಮ್ಮ ಓಟಿನ ಶಕ್ತಿ. ನಿಜ, ಸುರೇಶ್ ಗೌಡ ಹೇಳ್ತಾನೆ, ನಿನ್ಗೇನ್ ತಲೆಕೆಟ್ಟಿದ್ಯಾ, ಯಾಕೆ ಹಿಂಗ್ ಸುತ್ತಿ ಅಂತಾನೆ. ನಾನು ಮೊದಲಿಂದ ಕಲ್ತ್ಕೊಂಡ್ ಬಂದಿರೋ ವ್ಯವಸ್ಥೆ ಇದು. ರಾಜಕೀಯ ಮುಳ್ಳಿನ ಹಾಸಿಗೆ. ಈ ಮುಳ್ಳಿನ ಹಾಸಿಗೆಯನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಮಧ್ಯದಲ್ಲಿ ಎಷ್ಟು ದಿನ ಜೀವನ ಮಾಡ್ತೀವೋ ಭಗವಂತನ ಆಶೀರ್ವಾದ ಕೃಪೆ ಇರ್ತದೆ. ಇವತ್ತು ಪಂಡಿತ್ನಳ್ಳಿಗೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟು ಮಟ್ಟಿಗೆ ನಾನು ನಿಮ್ಮ ಊರಿಗೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಭಾರತ ಸರ್ಕಾರದಲ್ಲಿ ನಿಮ್ಮ ಆಶೀರ್ವಾದ, ರಾಷ್ಟ್ರದ ಪ್ರಧಾನಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಿದ್ರು. ಒಂದು ಹೆಮ್ಮೆಯ ವಿಚಾರ, ಭಾರತ ದೇಶದ ಕಟ್ಟ ಕಡೆಯ ಪಂಜಾಬಿನಲ್ಲಿ ಇರ್ತಕ್ಕಂಥ ಹಳ್ಳಿಗೆ ಹೋಗಿ 50 ವರ್ಷದಲ್ಲಿ ಯಾರು ಹೋಗದೇ ಇರ್ತಕ್ಕಂಥ ಹಳ್ಳಿಗೆ ನಿಮ್ಮ ಸೋಮಣ್ಣ, ನಿಮ್ಮ ಮತವನ್ನ ಕೊಟ್ಟಂತ, ನಿಮ್ಮ ಆಶೀರ್ವಾದ ಗೆದ್ದಂತ ಸೋಮಣ್ಣ ಹೋಗಿ ಆ ಜನರ ಕಷ್ಟ ಸುಖವನ್ನ ಕೇಳಿ ಬಂದಿದ್ದೇನೆ. ಅದು ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನೋದನ್ನು ಕೂಡ ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಇದನ್ನು ಉಪಯೋಗಿಸ್ಕೋತಾರೆ. ನಾನು ಐಷಾರಾಮ್ ಹೋಗಿರ್ಬೋದು, ನನಗೂ 3 ಎಕರೆ ಜಾಗ, 3 ಎಕರೆಯಲ್ಲಿ ನನಗೆ ಮನೆ ಕೊಟ್ಟಿದ್ದಾರೆ. ಅದು ನನ್ಗೆ ಮುಖ್ಯ ಇಲ್ಲ. ನನಗೆ ಮುಖ್ಯ ಇರೋದು ನಮ್ಮ ಜನರ ಆಶೀರ್ವಾದದ ಬಲದಿಂದಾಗಿರ್ತಕ್ಕಂಥ ಆ ಶಕ್ತಿಯನ್ನು ನಾವು ಇವತ್ತೆಲ್ಲೋ ಒಂದ್ ಕಡೆ ಉಪಯೋಗ ಮಾಡ್ಕೋತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ, ನಾನು ಕಂದಿತ್ತಳ್ಳಿ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬರ್ಬೇಕಾದ್ರೆ ನಮ್ DDRM ಹೇಳಿದೆ, ಇನ್ನೇನೇನ್ ಮಾಡ್ಬೇಕಾಗಿದೆ ಅದಕ್ಕೆ. ಸುರೇಶ್ ಗೌಡ್ರೆ, ಅಪ್ಪ 1 ನಿಮಿಷ ತಾಳ ರೇ ಸ್ವಾಮಿ, ನೀವು ಇಲ್ಲಿ ನಿಂತಿದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಆಯ್ತಾ? ಅದಕ್ಕೆ ಗೌಡ್ರೆ ಏನೇನ್ ಬೇಕಾಗಿದೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ADRM ಹೇಳ್ತೀನಿ. ಇನ್ನು ಇದೊಂದು ಮಾದರಿ ಸ್ಟೇಷನ್ ಆಗ್ಬೇಕು, ಹಿರೇಹಳ್ಳಿ ಒಂದು ಮಾದರಿ ಸ್ಟೇಷನ್ ಆಗ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.